ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಗ್ರೀನ್ ಪೆನ್ ಯೂಸ್ ಮಾಡಿ ಮಾಡುವಂಥ ಒಂದು ಸಣ್ಣ ಪರಿಹಾರವನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇವತ್ತು. ಇದು ಯಾವುದಕ್ಕೋಸ್ಕರ ಅಂತ ಹೇಳೋದಾದರೆ, ನಿಮ್ಮ ಯಾವುದಾದ್ರೂ ಒಂದು ಆಸೆ, ನಿಮ್ಮ ಮನಸ್ಸಲ್ಲಿರುವಂಥ ಆಸೆಗಳು ಚಿಕ್ಕದಾದರೂ ಸರಿ, ದೊಡ್ಡದಾದರೂ ಸರಿ, ಅದನ್ನು ಅಂದರೆ ಇಂಥದ್ದೇ ಅನ್ನೋವಂಥ ಪರ್ಟಿಕ್ಯುಲರ್ ಆಗಿರುವಂಥದ್ದು ಏನಿಲ್ಲ. ಎಜುಕೇಷನ್ ರಿಲೇಟೆಡ್ ಆದರೂ ಇರ್ಬೋದು, ಜಾಬ್ ರಿಲೇಟೆಡ್, ಮನಿ ರಿಲೇಟೆಡ್, ಇಲ್ಲ ಮನೆ ರಿಲೇಷನ್ಶಿಪ್ ರಿಲೇಟೆಡ್, ಈ ಥರ ಯಾವುದಾದ್ರೂ ಒಂದು ಆಸೆ ನಿಮ್ಮ ಮನಸ್ಸಲ್ಲಿದ್ದರೆ ಈ ಒಂದು ಟೆಕ್ನಿಕ್ ಯೂಸ್ ಮಾಡಿ ಹೇಗೆ ನೀವು ಅದನ್ನು ಟ್ರ್ಯಾಕ್ ಮಾಡ್ಕೋಬೋದು, ಎಷ್ಟು ದಿನದಲ್ಲಿ ನೀವು ಇದನ್ನು ಸಾಲ್ವ್ ಮಾಡ್ಕೋಬೋದು, ಇದನ್ನೆಲ್ಲ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿದ್ರೆ ಯಾವುದೇ ರೀತಿಯಾದಂಥ ಡೌಟ್ಗಳು ನಿಮಗೆ ಬರೋದಿಲ್ಲ. ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಗ್ರೀನ್ ಕಲರ್ ಪೆನ್. ಯಾಕೆಂದರೆ ಗ್ರೀನ್ ಕಲರ್ ಪೆನ್ ಯೂಸ್ ಮಾಡಿ ನೀವು ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಫಲ ಸಿಗುತ್ತೆ. ಇಲ್ಲ ಅಂದರೆ ನಿಮಗೆ ಫಲ ಸಿಗೋದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಮನಿ ರಿಲೇಟೆಡ್ ಆದರೆ ಗ್ರೀನ್ ಪೆನ್ನು ಅಫ್ಕೋರ್ಸ್ ನೀವು ಯೂಸ್ ಮಾಡಲೇಬೇಕಾದಂಥ ಒಂದು ಕಲರು. ಬೇರೆ ಯಾವುದಿದ್ರೂ ಕೂಡ ಈ ಒಂದು ಟೆಕ್ನಿಕ್ಗೆ ಗ್ರೀನ್ ಪೆನ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಮಕ್ಕಳದು ಸ್ಕೆಚ್ ಪೆನ್ ಆದರೂ ಕೂಡ ಓಕೆ, ಇಲ್ಲ ನಿಮ್ಮ ಹತ್ರ ನಾರ್ಮಲ್ ಪೆನ್ ಇದ್ರೂ ಓಕೆ. ಆದಷ್ಟು ಒಂದು ಗ್ರೀನ್ ಪೆನ್ ಮನೇಲಿಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಈ ರೀತಿಯಾದಂಥ ಟೆಕ್ನಿಕ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು. ನಾನು ಎಷ್ಟೊಂದು ಏಂಜಲ್ ನಂಬರ್ಸ್ ಎಲ್ಲ ಹೇಳಬೇಕಾದ್ರೂ ಹೇಳಿದ್ದೆ, ಆದಷ್ಟು ಗ್ರೀನ್ ಪೆನ್ ಯೂಸ್ ಮಾಡಿ ಅಂತ. ಸೊ ಹಾಗಾಗಿ ನಿಮಗೆ ಅದು ವೇಸ್ಟ್ ಅಂತೂ ಆಗಲ್ಲ. ಇನ್ನು ನೀವು ಇದು ಯಾವ ರೀತಿ ಬರೀಬೇಕು ಅಂದರೆ, ನಿಮ್ಮ ಉಂಗುರ ಧರಿಸುವಂಥ ಬೆರಳ ಮೇಲೆ, ಎಡಗೈನ ಉಂಗುರ ಧರಿಸುವಂಥ ಬೆರಳ ಮೇಲೆ ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದೀನಲ್ಲ, ಈ ರೀತಿಯಾದಂಥ ಒಂದು ಲೈನ್ಸ್ನ ನೀವು ಹಾಕ್ಕೋಬೇಕಾಗತ್ತೆ. ಫಸ್ಟು ಒಂದು ಸ್ಟ್ರೇಟ್ ಲೈನ್ ಉದ್ದಕ್ಕೆ ಹಾಕ್ಕೊಂಡು ಅಡ್ಡಡ್ಡ 2 ಲೈನ್ ಹಾಕಬೇಕಾಗತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನಾವು 3 ಭಾಗ ಮಾಡಿದ್ವಿ. ಮೊದಲನೇದಾದಂಥ ಈ ಒಂದು ಜಾಗ ಏನಿದೆ ಅದು ನಾವು ಆಕಾಶಕ್ಕೆ ಹೋಲಿಸ್ತಾ ಇದ್ದೀವಿ. ಹಾಗೆ ಮಧ್ಯದಲ್ಲಿರುವಂಥದ್ದು ಭೂಮಿಗೆ ಹೋಲಿಸ್ತಾ ಇದ್ದೀವಿ. ಹಾಗೆ ಕೆಳಗಡೆ ಇರುವಂಥ ಲಾಸ್ಟ್ ಲೈನ್ ಏನಿದೆ ಅದು ಭೂಮಿಯ ಅಡಿಭಾಗವಾದಂಥ ಪಾತಾಳಕ್ಕೆ ಸೂಚಿಸ್ತಾ ಇದ್ದೀವಿ. ಹಾಗಾಗಿ ಇದು ತುಂಬ ಪವರ್ಫುಲ್ ಆಗಿರುವಂಥ ಒಂದು ಸೈನ್ ಅಂತಲೇ ನಾವು ಹೇಳ್ಬೋದು. ಇದನ್ನು ನೀವು ನಾನು ಹೇಳಿದಾಗೆ ಮನಿ ರಿಲೇಟೆಡ್ ಆದರೂ ಇರ್ಬೋದು, ಯಾವುದಾದ್ರೂ ಒಂದು ವಿಶ್ ಅಂದರೆ ನಿಮಗೆ ಏನಾದರೂ ಒಂದು ನಡಿಬೇಕು ಅನ್ನೋವಂಥದ್ದು ಮನಸ್ಸಲ್ಲಿದ್ದಾಗ, ಇಲ್ಲ ಕೆಲವೊಂದು ವಿಷಯಗಳು ಎಷ್ಟೊಂದು ದಿನ ಆದ್ರೂ ಅದು ನಡೀತಾ ಇಲ್ಲ, ಏನೇನೋ ಪೂಜೆ ಮಾಡಿರ್ತೀರ, ಇಲ್ಲ ಬೇರೆ ಯಾವುದಾದ್ರೂ ಒಂದು ಟೆಕ್ನಿಕ್ ಯೂಸ್ ಮಾಡಿರ್ತೀರ, ಆದರೂ ನಿಮಗೆ ನಡೀತಾ ಇಲ್ಲ ಅನ್ನೋದಾದರೆ ಈ ಒಂದು ಟೆಕ್ನಿಕ್ ನೀವು ಯೂಸ್ ಮಾಡಿ ನೋಡ್ಬೋದು. ಇದನ್ನು ನೀವು 7 ಡೇಸ್ ಯೂಸ್ ಮಾಡಬೇಕು ಮ್ಯಾಕ್ಸಿಮಮ್, ಇಲ್ಲ ಮಿನಿಮಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಕಂಟಿನ್ಯೂ ಮಾಡೋವಂಥ ಅವಶ್ಯಕತೆ ಇಲ್ಲ. ನೀವು 1 ಇಲ್ಲ 2ನೇ ದಿನಕ್ಕೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಎಷ್ಟೊಂದು ಜನಕ್ಕೆ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ಇಲ್ಲ 24 ಅವರ್ಸಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ, ಇಲ್ಲ ಅದ್ರ ಡಬಲ್ ಅಂದರೆ 2 ಡೇಸಲ್ಲಿ ನಿಮಗೆ ರಿಸಲ್ಟ್ ಸಿಗುವಂಥದ್ದು. ನೀವು 7 ಡೇಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀನಿ. ಇಲ್ಲ ಕೆಲವರು ಅವರು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರೋ ಅದು ನೆರವೇರೋವರೆಗೂ ನಾನು ಬರಿತೀನಿ ಅನ್ನೋದನ್ನು ಸ್ಟಾರ್ಟಿಂಗಲ್ಲೇ ಅವರು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಅದು ಕೂಡ ತುಂಬ ಒಳ್ಳೆಯದು. ನಿಮಗೆ ಈಗ 7 ಡೇಸ್ ಆಗಿಲ್ಲ ಅಂದರೆ ಕೆಲವೊಂದು ಸರಿ ಒಂದು 10 ಡೇಸ್ ಆದರೂ ಆಗ್ಬೋದೇನೋ. ಆ ಒಂದು ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ ನೀವು ಬರೆಯೋದು ತುಂಬ ಒಳ್ಳೆಯದಂತ ಹೇಳ್ತೀನಿ. ಇನ್ನು ಇದು ಬರೆದ ನಂತರ ನೀವು ಇದನ್ನು ಗಮನಿಸಬೇಕಾಗತ್ತೆ. ಅಂದರೆ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾಗತ್ತೆ. ಇದನ್ನು ನೋಡ್ತಾ ನೀವು ಮನಸ್ಸಲ್ಲಿ ಯಾವ ಒಂದು ಆಸೆ ಇಟ್ಕೊಂಡಿದ್ದೀರಾ, ಒಂದೇ ಒಂದು ಆಸೆ ಇಟ್ಕೊಂಡು ಇದನ್ನು ಬರೀಬೇಕಾಗಿರೋದು. ಆಸೆ ನೆರವೇರಿದ ನಂತರ ಮತ್ತೆ ನೀವು ಇನ್ನೊಂದು ವಿಷ್ನ ಕೂಡ ಇದರಲ್ಲಿ ಕೇಳ್ಕೋಬಹುದು. ಸೊ ನೀವು ಯಾವ ಒಂದು ಜಾಬ್ ರಿಲೇಟೆಡ್ ಆದರೆ ನನಗೆ ಜಾಬ್ ಬೇಕು, ತುಂಬ ಅರ್ಜೆಂಟ್ ಇದೆ ಜಾಬು ಅನ್ನೋವಾಗ ಆ ಒಂದು ರಿಲೇಟೆಡ್ ಆಗಿರುವಂಥ ರೀತಿಯಲ್ಲಿ ನೀವು ಇದನ್ನು ನೋಡಿಕೊಂಡು ವಿಶ್ ಮಾಡ್ಕೋಬೇಕಾಗತ್ತೆ. ನನಗೆ ಈ ಥರ ಜಾಬ್ ಆಗಿದೆ ಅನ್ನೋಂಥ ರೀತಿಯಲ್ಲಿ ನೀವು ಮನಸ್ಸಲ್ಲಿ ಕಾಣಬೇಕಾಗತ್ತೆ. ಸೊ ನಂಗೆ ಜಾಬ್ ಆಲ್ರೆಡಿ ಸಿಕ್ಕಿದೆ, ನಂಗೆ ಸ್ಯಾಲ್ರಿ ಬರ್ತಿದೆ, ನನ್ನ ಮನೆ ಕಷ್ಟ ಎಲ್ಲ ದೂರ ಆಗ್ತಿದೆ. ಈ ರೀತಿಯಾಗಿ ನೀವು ಈ ಒಂದು ಚಿಹ್ನೆನ ನೋಡ್ತಾ ನೀವು ಮನಸ್ಸಲ್ಲಿ
ರಿಪೀಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ ಏನು ನಿಮ್ಮ ಮನಸ್ಸಲ್ಲಿರೋಂಥ ಆಸೆ ಏನು ಅಂತ. ಅದಿವಾಗ ಬೇರೆ ಎಜುಕೇಷನ್ ರಿಲೇಟೆಡ್ ಆದರೆ ನಂಗೆ ಒಳ್ಳೆ ರಿಸಲ್ಟ್ ಬಂದಿದೆ, ಒಳ್ಳೆ ಮಾರ್ಕ್ಸ್ ಬಂದಿದೆ ಅನ್ನೋಂಥ ರೀತಿಯಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ಈಗ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅದು ನಿಮಗೆ ಯಾವ ರೀತಿ ಈಗ ದುಡ್ಡಿಗೆ ಸಂಬಂಧಪಟ್ಟಿದ್ದಾದರೆ ಆ ರೀತಿ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಈಗ ನಂಗೆ ಒಂದು 5000 ಬೇಕು ಅರ್ಜೆಂಟು ಅಂದಾಗ ಆ ಒಂದು ಅಮೌಂಟ್ ಏನು ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಯಾವುದಾದ್ರೂ ಒಂದು ಸೋರ್ಸಿಂದ ನಿಮ್ಮ ಕೈಗೆ ಸೇರ್ತಿದೆ ಅನ್ನೋಂಥ ರೀತಿಯಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ನೀವೇ ಈ ಒಂದು ಸೈನ್ ಏನು ನೀವು ಬರೆದಿರ್ತೀರ ಇದನ್ನು ನೀವು ಅಳಿಸೋ ಹಾಗಿಲ್ಲ. ಅದಾಗದೇ ಹೋಗೋವರೆಗೂ ಅದನ್ನು ಬಿಟ್ಬಿಡಬೇಕಾಗತ್ತೆ. ಅದು ತುಂಬ ಹೊತ್ತಿರಲ್ಲ, ಅದೇನಾಗುತ್ತೆ ಅದಾಗದೇ ಹೋಗಿಬಿಡುತ್ತೆ. ಅದು ಹೋಗಿದ ನಂತರ ಮತ್ತೆ ನೆಕ್ಸ್ಟ್ ದಿನ ನೀವು ಬರ್ಕೋಬೋದು. ಇದು ನೀವು 7 ಡೇಸ್ ಫಾಲೋ ಮಾಡಬೇಕಾದ್ರೆ ಆದಷ್ಟು ಒಂದು ಪರ್ಟಿಕ್ಯುಲರ್ ಟೈಮ್ನ ಫಾಲೋ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನೀವು ಬೆಳಗ್ಗೆ ಬರೀತೀರಾ ಅಂದರೆ ಬೆಳಗ್ಗೆನೇ ಕಂಟಿನ್ಯೂ ಮಾಡಿ. ಅಂದರೆ ಅದೇ ಒಂದು ಟೈಮ್ನ ಫಾಲೋ ಮಾಡಿ. ಈಗ ಬೆಳಗ್ಗೆ 8 o'clock ಬರೀತೀರಾ ಅಂದರೆ ನೆಕ್ಸ್ಟ್ ದಿನ 8 o'clockಗೆ ಬೇಕಿರೋ ಅಲಾರಮ್ ಇಟ್ಕೊಂಡು ಬರೆಯೋದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೇಮ್ ಟೈಮ್ ನೀವು ಫಾಲೋ ಮಾಡಬೇಕಾದ್ರೆ ಒಂದು ಎನರ್ಜಿ ಏನಿದೆ ಅದು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ. ಬೇರೆ ಯಾವುದಾದ ಒಂದು ರಿಸ್ಟ್ರಿಕ್ಷನ್ಸ್ ಈ ಒಂದು ಟೆಕ್ನಿಕ್ಗೆ ಇಲ್ಲ. ಅಂದರೆ ನಾನು ಹೇಳೋದು ಬೆಳಗ್ಗೆ ಎದ್ದು ಪೂಜೆ ಮಾಡಿ ನಂತರ ಬರೀಬೇಕು ಆ ರೀತಿ ಏನೂ ಇಲ್ಲ. ನೀವು ತುಂಬ ಶುದ್ಧವಾಗಿಯೇ ಇದನ್ನು ಮಾಡಬೇಕು ಆ ರೀತಿ ಏನೂ ಇಲ್ಲ. ಪೀರಿಯಡ್ಸ್ ಟೈಮಲ್ಲಿ ಬರಿಬೋದಾ? ಅಫ್ಕೋರ್ಸ್ ನೀವು ಬರಿಬೋದು. ಬೇರೆ ಯಾವುದಾದ್ರೂ ಅಂಟು ಆ ಥರ ಏನಾದರೂ ಇದ್ದರೆ ಬರಿಬೋದಾ? ಎಸ್, ನೀವು ಬರಿಬೋದು. ಇನ್ನು ಯಾವ ರಿಸ್ಟ್ರಿಕ್ಷನ್ಸು ಇಲ್ಲ. ಬೆಳಗ್ಗೆ ಬರೀಬೇಕು, ಸಂಜೆ ಬರೀಬೇಕು ಈ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ ನಿಮಗೆ. ಯಾವ ಕಡೆ ಕೂತ್ಕೊಂಡು ಬರಿಬೋದು ಅಂದರೆ ನಿಮ್ಮ ಮನೆಯಲ್ಲಿ ನಿಮಗೆ ಎಲ್ಲಿ ಕಂಫರ್ಟಬಲ್ ಇದೆಯೋ ಆ ಒಂದು ಜಾಗದಲ್ಲಿ ಕೂತ್ಕೊಂಡು ಬರಿಬೋದು. ಇಲ್ಲ ನೀವು ಹೊರಗಡೆ ಇದ್ದೀರಾ ಅಂದರೆ ಇಲ್ಲ ಆಫೀಸಲ್ಲಿ ಕೂತ್ಕೊಂಡು ಬರಿತೀನಿ ಅಂದರೆ ಅದನ್ನು ನೀವು ಮಾಡ್ಕೋಬೋದು. ಒಂದಷ್ಟೇ ನಾನು ಹೇಳಿದ್ದೇನು ಅಂದರೆ ನಿಮ್ಮ ಸಮಯ ಏನಿದೆ ಅಂದರೆ ನೀವು ಈವ್ನಿಂಗ್ಸ್ ಬರೆಯೋರಾದರೆ ಸಂಜೆ ಹೊತ್ತು ಬರಿತೀನಿ, ಸಂಜೆ ನಂಗೆ ನೆನಪಾಗುತ್ತೆ ಅನ್ನೋದಾದರೆ ಸಂಜೆ ಯಾವ ಸಮಯಕ್ಕೆ ಬರೀತೀರಾ ನೆಕ್ಸ್ಟ್ ಡೇ ಅದೇ ಟೈಮಿಗೆ ಬರೆಯೋದನ್ನು ಮಾತ್ರ ಸ್ವಲ್ಪ ಅದೊಂದು ಮಾತ್ರ ನೀವು ನೋಡ್ಕೊಳ್ಳಿ. ಗ್ರೀನ್ ಪೆನ್ ಒಂದು ಯೂಸ್ ಮಾಡ್ಕೊಳ್ಳಿ. ಇನ್ಯಾವ ಕಲರ್ ಪೆನ್ನು ಕೂಡ ಇದಕ್ಕೆ ಯೂಸ್ ಮಾಡೋ ಹಾಗಿಲ್ಲ. ಹಾಗಾಗಿ ಇಷ್ಟು ನೀವು ಮಾತ್ರ ಮಾಡಿದರೆ ನಿಮಗೆ 24 hours ಇಲ್ಲ ಒಂದು 48 hours ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡು ಇದನ್ನು ನೀವು ಬೇಡ್ಕೊತಿದ್ದೀರಾ, ಇದನ್ನು ನೀವು ಮಾಡ್ತಿದ್ದೀರಾ, ಈ ಟೆಕ್ನಿಕ್ ಏನಿದೆ ಇದನ್ನು ನೀವು ಮಾಡ್ತಿದ್ದೀರಲ್ವ ಅದಕ್ಕೆ ರಿಸಲ್ಟ್ 100% ಸಿಗುತ್ತೆ. ಹಾಗೆ ವಾರಾಹಿ ತಾಯಿ ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ.